ಭಾರತದಲ್ಲಿ ಜನ ಪ್ರೀಮಿಯಂ ಆಲ್ಕೋಹಾಲ್ ಅನ್ನ ಹೆಚ್ಚು ಕುಡಿತಾ ಇದ್ದಾರೆ. ಈ ಟ್ರೆಂಡ್ ನಿಂದ ಎರಡು ಕಂಪನಿಗಳು ಸೀರಿಯಸ್ ಆಗಿ ಹಣ ಮಾಡ್ತಾ ಇವೆ. ಈ ಸ್ಪೇಸ್ ನಲ್ಲಿ 5 ಬಿಗ್ ಪ್ಲೇಯರ್ ಗಳಿದ್ದಾರೆ. ಅದರಲ್ಲಿ 2 ಕಂಪನಿಗೆ ಮಾತ್ರ PG ರೇಷಿಯೋ 1ಕ್ಕಿಂತ ಕಮ್ಮಿ ಇದೆ. ಅಂದ್ರೆ ಗ್ರೋತ್ ಗೆ ಕಂಪೇರ್ ಮಾಡಿದ್ರೆ ವ್ಯಾಲ್ಯೂಯೇಷನ್ ಇನ್ನೂ ರೀಸನೇಬಲ್ ಅನ್ನಬಹುದು. ಆ 2 ಕಂಪನಿಗಳು ಯಾವುದು ಅಂದ್ರೆ ಎಲೈಡ್ ಬ್ಲೆಂಡರ್ ಮತ್ತು ತಿಲಕ್ ನಗರ್ ಇಂಡಸ್ಟ್ರೀಸ್. ಎಲೈಡ್ ಬ್ಲೆಂಡರ್ಸ್ ಇದು ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಮ್ಯಾನುಫ್ಯಾಕ್ಚರರ್ ಮತ್ತು ಸೆಲ್ ಮಾಡುತ್ತೆ. ಇದರ ಪೋರ್ಟ್ಫೋಲಿಯೋನಲ್ಲಿ ಆಫೀಸರ್ಸ್ ಚಾಯ್ಸ್ ತರಹದ ಮಾಸ್ ಮಾರ್ಕೆಟ್ ಬ್ರ್ಯಾಂಡ್ ಇರುವಂತಹ 25ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳಿದ್ದಾವೆ. ಇನ್ನು ತಿಲಕ್ ನಗರ್ ಇಂಡಸ್ಟ್ರೀಸ್ ಇದು ಲೀಡಿಂಗ್ ಬ್ರ್ಯಾಂಡಿ ಮಾರ್ಕೆಟ್. ಇದರ ಮ್ಯಾನ್ಷನ್ ಹೌಸ್ ಬ್ರ್ಯಾಂಡಿ ಟಾಪ್ ಸೆಲ್ಲಿಂಗ್ ಬ್ರ್ಯಾಂಡ್. ಒಟ್ಟು 15 ಬ್ರ್ಯಾಂಡ್ಗಳಿಗಿಂತ ಹೆಚ್ಚು ಇದರ ಫಿನಾನ್ಷಿಯಲ್ಸ್ ನಲ್ಲಿ ಇದಾವೆ. Q2 FY26 ನಲ್ಲಿ ಎಲೈಡ್ ಬ್ಲೆಂಡರ್ಸ್ ನ ಸೇಲ್ಸ್ 14% ಗ್ರೋ ಆಗಿ 990 ಕೋಟಿ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ವಿಸ್ಕಿ ಸೆಗ್ಮೆಂಟ್ ನಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿರೋದು. ಇದರ ಮಧ್ಯೆ ತಿಲಕ್ ನಗರ್ನ ಸೇಲ್ಸ್ 6% ಗ್ರೋ ಆಗಿ 398 ಕೋಟಿ ಆಗಿದೆ. ಪ್ರಾಫಿಟಬಿಲಿಟಿ ನಲ್ಲಿ ಡಿಫರೆನ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ತಿಲಕ್ ನಗರ್ಗೆ 13% ನೆಟ್ ಮಾರ್ಜಿನ್ ಇದೆ, ಆದ್ರೆ ಅಲೈಡ್ಗೆ 6.3% ನೆಟ್ ಮಾರ್ಜಿನ್ ಮಾತ್ರ ಇದೆ. ವ್ಯಾಲ್ಯೂಯೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಎರಡೂ ಕಂಪನೀಸ್ ಇಂಡಸ್ಟ್ರಿ ಆವರೇಜ್ ಗಿಂತ ಪ್ರೀಮಿಯಂ ವ್ಯಾಲ್ಯೂಯೇಷನ್ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಎಲೈಡ್ ನ PG ಬಂದು 0.17x, ಇದು ತಿಲಕ್ ನಗರ್ನ 0.43x ಗಿಂತ ಬೆಟರ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಗಮನಿಸಬೇಕಾದಂತ ಪಾಯಿಂಟ್ ಏನು ಅಂದ್ರೆ ಎಲೈಡ್ ನ 400% ಪ್ರಾಫಿಟ್ CAGR ಒಂದು ಲೋ ಬೇಸ್ ಎಫೆಕ್ಟ್ ಇಂದ ಬಂದಿದೆ. ಆದ್ರೆ ತಿಲಕ್ ನಗರ್ನ ಪ್ರಾಫಿಟ್ ಕಳೆದ 3 ವರ್ಷಗಳಿಂದ ಸ್ಟೆಡಿಲಿ ಗ್ರೋ ಆಗ್ತಾ ಇದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಫ್ಯೂಚರ್ ವಿನ್ನರ್ ಯಾರು? ಕಮೆಂಟ್ ನಲ್ಲಿ ಹೇಳಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.